ಗೈಸ್ ಬ್ಲಾಗ್ ಮಾಡೋ ಬ್ಯುಸಿಯಲ್ಲಿ ಮೊಬೈಲಲ್ಲಿ ಬಿಟ್ಟೋಗಿದೆ ಕೆಫೆ ಒಳಗೆ ಹೋಗಿ ಮತ್ತೆ ವಾಪಸ್ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದು ಕಿಶನ್ ಮಲ್ನಾಡ್ ಅಂತಿದೆ ನೋಡಿ. ಕಿಶನ್ ಮಲ್ನಾಡ್ ಸರ್ಚ್ ಮಾಡಿ ಗೈಸ್. ಟೋಟಲಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು 10,000 ಮೇಲೆ ವಿಗ್ರಹ ಇದೆ ಅಂತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಸಖತ್ತಾಗಿರೋ ಟೆಂಪಲಿಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ನಮ್ಮ ಕಾರಲ್ಲಿ ಏರೇ ಇರಲಿಲ್ಲ, ಏರ್ ಹಿಡಿಸ್ಕೊಂಡು ಹೊರಟ್ವಿ. ಪೆಟ್ರೋಲ್ ಹಾಕ್ಸಿದಾಯಿತು. ನಿಮಗೆ ಇವತ್ತಿನ ಕಂಟೆಂಟ್ ಏನಂತ ವೀಡಿಯೋನ ಎಂಟು ತನಕ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ಗೈಸ್ ಟೈಮು 2 o'clock ಆಗ್ತಾ ಬಂತು. ಬೆಳಗ್ಗೆ ತಿಂಡಿನೇ ಮಾಡಿಲ್ಲ, ಹಂಗಾಗಿ ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಅಂತ ಕೆಫೆ ಕಡೆ ಬಂದ್ವಿ. ಆ್ಯಕ್ಚುಲಿ ಗೈಸ್ ಇಲ್ಲಿ ಫುಡ್ ಮಾತ್ರ ತುಂಬ ಸಖತ್ತಾಗಿದೆ. ಇದೊಂದು ಕೆಫೆ ಬಂದುಬಿಟ್ಟು ವೆಜ್ ಅವ್ರಿಗೆ ಅಂತಲೇ ಇರೋದು. ಲೊಕೇಶನ್ನು ತುಂಬ ಚೆನ್ನಾಗಿದೆ ಗೈಸ್. ಈ ಕೆಫೆನೂ ತುಂಬ ಇಷ್ಟ ಆಯಿತು. ನಾನು ಬಂದುಬಿಟ್ಟು ಈ ಕೆಫೆಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನೀವೇನಾದರೂ ಮೂಡಿಗೆರೆ, ಹಾಸನ್, ಬೇಲೂರು ರೋಡಲ್ಲಿ ಬಂದರೆ ಗ್ರೋವರ್ಸ್ ಕೆಫೆನ ವಿಸಿಟ್ ಮಾಡಿ ಗೈಸ್. ತುಂಬ ಬೇಗ ಫುಡ್ನೆಲ್ಲ ತಂದು ಕೊಡ್ತಾರೆ. ಚೆನ್ನಾಗಿದೆ ಕೆಫೆನು ಗೈಸ್. ಫೈನಲಿ ಬಿಲ್ ಬಂತು. ಎಷ್ಟಾಗಿದೆ ನೋಡೋಣ. ನಾನು ನಮ್ಮ ಅಣ್ಣ ಇಬ್ಬರೇ ಬಂದಿರೋದು. 450 ಆಗಿದೆ ಗೈಸ್ ಬಿಲ್ಲು. ಆ್ಯಕ್ಚುಲಿ ಕೊಡ್ಬೋದು 455. ನಾವು ಆರ್ಡ್ರ್ ಮಾಡಿದ ಐಟಮ್ ಬಂದುಬಿಟ್ಟು ಚಪಾತಿ, ವೆಜ್ ಫ್ರೈಡ್ ರೈಸು, ಅಲ್ಲ ಬ್ರೋ, ವೆಜ್ ಫ್ರೈಡ್ ರೈಸು ಮತ್ತು ಗೋಬಿ ಮತ್ತೊಂದು ಕಾಫಿ ಆರ್ಡ್ರ್ ಮಾಡಿದ್ವಿ ಗೈಸ್. ಆರಾಮಾಗಿ ಕೊಡ್ಬೋದು 455 ಗೈಸ್. ಕೊಟ್ಟಿದ್ದಾಯಿತು, ಹೊರಟ್ವಿ ಈ ಕೆಫೆಯಿಂದ. ಕಿಶನ್ ಮಲ್ನಾಡ್ ಅಂತಿದೆ ನೋಡಿ, ಸರ್ಚ್ ಮಾಡಿ ಸರ್ ಗೈಸ್. ನಮಗೊಂದು ಹೊಸ ಸಬ್ಸ್ಕ್ರೈಬರ್ ಸಿಗ್ತಿದ್ದಾರೆ ಈ ಕೆಫೆಯಲ್ಲಿ, ನೋಡ್ಕೊಳ್ಳಿ ಗೈಸ್. ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನೋಡ್ಕೊಳ್ಳಿ. ಥ್ಯಾಂಕ್ ಯು ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗಿದೆ ಮಾತ್ರ ರೋಡ್ ಮಾತ್ರ. ಮುಂಚೆ ಹಿಂಗಿರಲಿಲ್ಲ ಗೈಸ್. ಈ ರೋಡು ತುಂಬ ಖರಾಬಾಗಿತ್ತು. ತುಂಬ ಚೆನ್ನಾಗಾಗಿದೆ. ನನ್ನ ಫೋನ್ ಎಲ್ಲಿ ನಂದು ಬ್ರೋ? ನನ್ನ ಫೋನ್ ನೋಡಿದ್ರಾ? ಇಲ್ಲ, ನಿನ್ನ ಹತ್ರನೇ ಇರ್ಬೇಕು ನೋಡು. ನನ್ನ ಫೋನ್ ಎಲ್ಲೋಯ್ತು? ಫೋನ್ ಕಾಣಿಸ್ತೀವಿ. ಕಾಲ್ ಮಾಡಿ ನೋಡು. ಓ, ಕೆಫೆಲೇ ಬಿಟ್ನಾ ಅಂತ. ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ವಿ ಗಾಡಿ ತಿರುಗಿಸಿ ಒಂದೊಂದೆಲ್ಲ ಅವಸ್ಥೆ ಗೈಸ್. ಬ್ಲಾಗ್ ಮಾಡೋ ಬ್ಯುಸಿಯಲ್ಲಿ ಮೊಬೈಲಲ್ಲಿ ಬಿಟ್ಟೋಗಿದೆ ಕೆಫೆ ಒಳಗೆ ಹೋಗಿ ಮತ್ತೆ ವಾಪಸ್ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದಿದ್ದೀವಿ ಗೈಸ್. ಒಂದೊಂದಲ್ಲ ಅವಸ್ಥೆ ನಮ್ಮದು ಗೈಸ್. ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತೀರಾ ಟೆಂಪಲ್ ಬಂದುಬಿಟ್ಟು ತುಂಬ ಇತಿಹಾಸ ಇರೋಂಥ ಟೆಂಪಲ್ಲು. ಆಲ್ಮೋಸ್ಟ್ ಎಲ್ಲ ವಿಸಿಟ್ ಮಾಡಿರ್ತೀರ ಟೆಂಪಲ್ಗೆ. ಬಟ್ ಆದರೂ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಹೋಗೋಣ ಗೈಸ್. ಚೆನ್ನಕೇಶವ ದೇವಾಲಯಕ್ಕೆ ದಾರಿ. ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಮಾಡ್ತಿದ್ವಿ ಗೈಸ್. ಫೈನಲಿ ಇತಿಹಾಸ ಪ್ರಸಿದ್ಧವಾದ ಟೆಂಪಲ್ಗೆ ಬಂದ್ವಿ ಗೈಸ್. ಗೈಸ್ ನಿಮಗೆ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ಇಲ್ಲೊಂದು ಗರುಡದ ಒಂದು ವಿಗ್ರಹನ ನೋಡೋಕ್ಕೆ ಸಿಗುತ್ತೆ. ಇದು ಬಂದುಬಿಟ್ಟು ಒಂದು ವಿಷ್ಣುವಿನ ವಾಹನ ಗರುಡ. ನಿಮಗೆ ಈಶ್ವರ ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ಒಂದು ಈಶ್ವರನ ಆಪೋಸಿಟಲ್ಲಿ ಒಂದು ನಂದಿಯ ಒಂದು ವಿಗ್ರಹ ಇರುತ್ತೋ ಹಂಗೆ ಇಲ್ಲಿ ಗರುಡನ ವಿಗ್ರಹನ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಗೈಸ್. ನೋಡ್ಕೋಬೋದು. ಇದೊಂದು ಶಿಖರನ ನಾರ್ತ್ ಇಂಡಿಯಾ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇದು ಬಂದುಬಿಟ್ಟು ಈ ಪೂರಿಯ ಜಗನ್ನಾಥ್ ಸೈಡಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ ಗೈಸ್. ನೋಡ್ಕೊಳ್ಳಿ, ಚೆನ್ನಕೇಶವ ಟೆಂಪಲ್ಗೆ ಬಂದ್ವಿ ಫೈನಲಿ. ತುಂಬ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ ಇದು. ತುಂಬ ಟೂರಿಸ್ಟ್ ಕೂಡ ಬರ್ತಾರೆ ಇಲ್ಲಿಗೆ ಗೈಸ್. ಬೇಲೂರಲ್ಲಿ ಬಂದುಬಿಟ್ಟು ಮೇಯ್ನ್ ಅಟ್ರಾಕ್ಷನ್ನೇ ಶಿಲಾಬಾಲಕ್ಕೆ. ಸುಮಾರು 42 ಶಿಲಾಬಾಲಕ್ಕೆ ಇದೆ ಅಂತೆ. ಸುಮಾರು ಒಂದು 900 ವರ್ಷ ಹಳೆಯ ಒಂದು ದೇವಸ್ಥಾನ ಹೆಂಗಿದೆ ನೋಡ್ಕೊಳ್ಳಿ. ಇಲ್ಲಿಯ ಪ್ರತಿಯೊಂದು ಕೆತ್ತನೆ ಸಹ ನಿಮಗೆ ಒಂದೊಂದು ಇನ್ಫಾರ್ಮೇಷನ್ ಕೊಡುತ್ತೆ ಗೈಸ್. ಇದೆಲ್ಲ ಇನ್ಫಾರ್ಮೇಷನ್ ನೀವು ತೊಗೋಬೇಕಂದ್ರೆ ಇಲ್ಲಿ ನಮ್ಮ ಗೈಡ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತದೆ. ಇಲ್ಲಿ ನೆಕ್ಸ್ಟ್ ಟೈಮ್ ನೀವೇನಾದ್ರು ವಿಸಿಟ್ ಮಾಡಿದ್ರೆ ಗೈಡ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿದು ಕೆತ್ತನೆದು ಇನ್ಫಾರ್ಮೇಷನ್ ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಇದ್ರ ಸ್ಟೋರಿ ಎಲ್ಲ.
ಗರ್ಭಗುಡಿ ನೋಡಿ ಹಳೆ ಗರ್ಭಗುಡಿ. ಇದು ಯಾರಾದರೂ ಮಾಡಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಪುರಾತತ್ವ ಇಲಾಖೆ ಇದ್ರ ಬಗ್ಗೆ PhD ಮಾಡಿರೋರು ಇದ್ದಾರೆ. ಗರ್ಭಗುಡಿ ಮುಗಿತು ಶಿಲಾಬಾಲಿಕೆ. ಇಲ್ಲೊಂದು ನಾಟಕ ಭಂಗಿ, ತಾಳಮಂದಿರಿ ತಾಳ ನುಡಿಸಿ ಹಾಡು ಹೇಳೋರು. ಇಲ್ಲೊಂದು ನಾಟಕ ಭಂಗಿ ಕೈ ತುಂಡಾಗಿದೆ. ಕಿರೀಟದ ಮೇಲೆ ಬುರುಡೆಗಳಿವೆ. ಕಪಾಲ ಪೀಠ. ಇದು ಬಂದ್ಬಿಟ್ಟು ಕೈ ಇರುವಂಥ ಶಿಲಾಬಾಲಿಕೆ ಒಂದು ಕಡೆ ರೈಟ್ ಸೈಡಿಗೆ ಅಬ್ಸರ್ವ್ ಮಾಡ್ಬೋದು. ಇದು ಕೈ ಕಟ್ಟಾಗಿರುವಂಥ ಒಂದು ಶಿಲಾಬಾಲಿಕೆಯ ಪಿಕ್ಚರ್. ಇದು ಬಂದ್ಬಿಟ್ಟು ಹೊಯ್ಸಳರ ಲಾಂಛನ ಗಾಯ್ಸ್. ಈ ಒಂದು ಪಿಕ್ಚರ್ ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತಂದರೆ, ಸ್ಥಳ ಬಂದ್ಬಿಟ್ಟು ಹುಲಿನ ಕೊಲ್ತಿರೋ ಅಂಥ ಒಂದು ದೃಶ್ಯ ಇದು ನೋಡ್ಕೋಬೋದು ಗಾಯ್ಸ್. ಇದೊಂದು ಚೆನ್ನಕೇಶವ ಟೆಂಪಲ್ನ ಕಟ್ಟಿರೋದು ಅನ್ನೋಕ್ಕಿಂತ ಜೋಡಿಸಿರೋದು ಅಂತ ಹೇಳ್ಬೋದು. ಯಾಕಂದರೆ ಇದು ಪ್ರತಿಯೊಂದು ಕಲ್ಲಿಂದ ಕಲ್ಲಲ್ಲಿ ಕೆತ್ತಿರೋದು ಗೈಸ್. Inside the main deity Abhishekam, is there a coconut water, milk, curd, honey, he comes to that. The Vishnu Pada, Channakeshava Pada. ನಿಮ್ದು ಎಷ್ಟನೇ ಸಲ ವಿಸಿಟ್ ಈ ಟೆಂಪಲ್ಗೆ? ನಾನು ಸುಮಾರು ಸತಿ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ. ಹಾಂ, ದೇವಸ್ಥಾನಕ್ಕೆ ಎಷ್ಟು ಸತಿ ಬಂದರೂ ನೀನು ಬೋರ್ ಆಗಲ್ಲ. ಅದೇ ದೇವಸ್ಥಾನದಲ್ಲಿ ಒಂದು ಬೇಜಾರು ವಿಚಾರ ಏನಂತ ಹೇಳಿದ್ರೆ, ಇದು ಮೂಡಿಗೆರೆಯಿಂದ ಒಂದು ಸುಮಾರು 30-32 ಕಿಲೋಮೀಟರ್ ಇದೆ ಅಷ್ಟೇ. ಓಕೆ. ಸೊ ಹೊಯ್ಸಳರು ಮೂಡಿಗೆರೆಯಲ್ಲೇ ಹುಟ್ಟಿರೋದು, ಅಂಗಡಿ ಅನ್ನೋ ಒಂದು ಗ್ರಾಮದಲ್ಲಿ. ನಮ್ಮ ಟೌನಿಂದ ಒಂದು 10-12 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹೌದು. ಆದರೆ ಮೂಡಿಗೆರೆಯಲ್ಲಿ ಯಾವುದೇ ಒಂದು ಈ ಲೆವೆಲ್ಗೆ ಟೆಂಪಲ್ ಕಟ್ಟಿಲ್ಲ. ಹೌದು, ಅದೇನು ರೀಸನ್ ಅಂತ ನಮಗೂ ಗೊತ್ತಿಲ್ಲ. ಬಟ್ ಅದೊಂದು ಬೇಜಾರಿದೆ ನಮಗೆ. ಹೌದು, ಇಷ್ಟು ದೂರದಲ್ಲಿ ಕಟ್ಟಿದಾರಲ್ಲ ಅಂತ. ಹೌದೌದು ಗೈಸ್. ಈ ದೇವಸ್ಥಾನ ಕಟ್ಟಿದ ಮಹಾರಾಜ ಇವರೇ ನೋಡಿ, ವಿಷ್ಣುವರ್ಧನ್ ಮಹಾರಾಜ. ಇವರ ಎಡಕ್ಕೆ ಕೂತಿರೋದು ಇವರ ಪತ್ನಿ ಶಾಂತಲಾದೇವಿ. ಗೈಸ್, ಇದೇ ನೋಡಿ ಬೇಲೂರಿನ ಒಂದು ಫೇಮಸ್ ದರ್ಪಣ ಸುಂದರಿ. ಎಡಗೈಯಲ್ಲಿ ದರ್ಪಣ ಇಟ್ಕೊಂಡಿದ್ದಾಳೆ. ಗೈಸ್, ನಿಮಗೆ ಇಲ್ಲಿ ಬರ್ತಿದ್ದಂಗೆ ಒಂದು ವಿಷ್ಣುವಿನ ಒಂದು ದಶಾವತಾರ ನೋಡೋಕ್ಕೆ ಸಿಗುತ್ತೆ ಗೈಸ್. ಪರಶುರಾಮ, ಉಗ್ರ ನರಸಿಂಹ, ನಿಮ್ಗೆ ಹಂಗೆ ಇಲ್ಲಿ ಎಲ್ಲ ದಶಾವತಾರಗಳು ನೋಡೋಕ್ಕೆ ಸಿಗುತ್ತೆ ಗೈಸ್. ಗೈಸ್, ದೇವಸ್ಥಾನದ ಎಂಟ್ರೆನ್ಸ್ ಒಳಗೆ ಹೋಗ್ತಿದ್ದೀವಿ. ದೇವಸ್ಥಾನದ ಎಂಟ್ರೆನ್ಸ್ ಒಳಗೆ ದೇವಸ್ಥಾನದೊಳಗೆ ಮಾತಾಡೋಕ್ಕೆ ಆಗಲ್ಲ ಗೈಸ್. ನೋಡ್ಕೊಳ್ಳಿ, ಇದೇ ದೇವಸ್ಥಾನ. ಗೈಸ್, ಇದು ಬಂದ್ಬಿಟ್ಟು 9 ಅಡಿ ಇರತಕ್ಕಂಥ ಒಂದು ವಿಗ್ರಹ. ಗೈಸ್, ನೋಡ್ಬೋದು ದೇವರಿಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ಫುಲ್ ಹತ್ರ ಹೋದ್ರೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗೈಸ್. வார்த்தை தேவையில்லை வாழும் காலம் வரை பார்வை பார்வை மொழி பேசுமே. நேற்று தேவையில்லை நாளை தேவையில்லை இன்று இந்த நொடி போதுமே. பேரின்று விதையின்றி விண் தூவும் மழையின்று இது என்ன இவன் தோட்டம் பூ பூக்குதே. வாளின்றி போரின்றி வலிக்கின்ற யுதமின்றி இது என்ன இவனுக்குள் எனவில். ಗಾಯ್ಸ್, ಫೈನಲಿ ಬೇಲೂರಿಂದ ರಿಟರ್ನ್ ಹೊರಟ್ವಿ. ಗೈಸ್, ಫೈನಲಿ ಬೇಲೂರಿಂದ ಮೂಡಿಗೆರೆಗೆ ರಿಟರ್ನ್ ಬಂದ್ವಿ. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.